ಈಗ ಸಿಎಂ ಆಯಿತು. ಈಗ ಮಾಜಿ ಸಿಎಂ ಯಡಿಯೂರಪ್ಪಗೂ ಬಿಗ್ ಡೇ ಇಂದು. ಪೋಕ್ಸೋ ಕೇಸ್ ರದ್ದು ಕೋರಿದ್ದ ಅರ್ಜಿ ಈಗ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಸಿಎಂ ಯಡಿಯೂರಪ್ಪಗೆ ಇಂದು ಆತಂಕ ಶುರುವಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪಗೆ ಇಂದು ಡವಡವ ಶುರುವಾಗಿದೆ. ಬಿಎಸ್ವೈ ವಿರುದ್ಧದ ಪೋಕ್ಸೋ ಕೇಸ್ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಕೇಸ್ ರದ್ದು ಕೋರಿ ಅರ್ಜಿ ಸಲ್ಲಿಸಿರುವ ಸಂಬಂಧಪಟ್ಟಂತೆ ಅರ್ಜಿಯನ್ನ ರದ್ದು ಕೋರಿ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಯಡಿಯೂರಪ್ಪಗೂ ಇಂದು ಆತಂಕದ ದಿನ. ಬಿಎಸ್ವೈ ಯಡಿಯೂರಪ್ಪಗೂ ಇಂದು ಬಿಗ್ ಡೇ. ಹಾಗಾದ್ರೆ ಧಾರವಾಡದ ಹೈಕೋರ್ಟ್ ಪೀಠದಿಂದ ಮೋಡಾ ಕೇಸ್ಗೆ ಆಯ್ತು. ಈಗ ಮಾಜಿ ಸಿಎಂ ಯಡಿಯೂರಪ್ಪನವರ ತೀರ್ಪು. ಈ ಪ್ರಕರಣ ರದ್ದು ಕೋರಿ ಪೋಕ್ಸೋ ಕೇಸ್ಗೆ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಪೂರ್ಣಗೊಳಿಸಿದ್ದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಇಂದು ತೀರ್ಪು ಪ್ರಕಟಿಸಲಿದೆ. ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ತೀರ್ಪು ಪ್ರಕಟವಾಗಲಿದೆ. ದೋಷಾರೋಪ ಪಟ್ಟಿಯನ್ನು ಈಗಾಗಲೇ ಎಸ್ಐಟಿ ಪೊಲೀಸರು ಕೂಡ ದಾಖಲಿಸಿದ್ದಾರೆ. ಈವರೆಗೆ ಖುದ್ದು ಹಾಜರಾತಿಯಿಂದ ಬಿಎಸ್ವೈ ಕೋರ್ಟ್ ಅನುಮತಿಯನ್ನ ನೀಡಿತ್ತು. ಅದಲ್ಲದೆ ಬಂಧನದಿಂದಲೂ ಮಧ್ಯಂತರ ರಕ್ಷಣೆಯನ್ನು ನೀಡಿತ್ತು. ಈಗ ಸಿದ್ದರಾಮಯ್ಯ ಆಯಿತು. ಈಗ ಯಡಿಯೂರಪ್ಪನವರ ಇಬ್ಬರು ಈಗ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಹಾಲಿ ಮುಖ್ಯಮಂತ್ರಿಗಳು, ಕರ್ನಾಟಕದ ಹಿರಿಯ ರಾಜಕಾರಣಿಗಳು. ಹೀಗಾಗಿ ಇವತ್ತು ಒಂದೇ ದಿನದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಭವಿಷ್ಯ ಏನು ಅಂತ ನಿರ್ಧಾರವಾಗಲಿದೆ ಕೆಲವೇ ಕ್ಷಣಗಳಲ್ಲಿ. ಪೋಕ್ಸೋ ಕೇಸ್ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಸಂಬಂಧಪಟ್ಟಂತೆ ಒಂದು ಕಡೆ ಯಡಿಯೂರಪ್ಪನವರು, ಇನ್ನೊಂದು ಕಡೆ ಹಾಲಿ ಮುಖ್ಯಮಂತ್ರಿಗಳು. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇಬ್ಬರ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈ ಯಡಿಯೂರಪ್ಪ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕೇಸ್ ದಾಖಲಾಗಿತ್ತಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಯಡಿಯೂರಪ್ಪನವರ ಕೇಸ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಲೈನ್ನಲ್ಲಿದ್ದಾರೆ ಬಸವರಾಜ್. ಈಗ ಸಿಎಂ ಆಯಿತು. ಈಗ ಮಾಜಿ ಸಿಎಂ ಯಡಿಯೂರಪ್ಪನವರ ಭವಿಷ್ಯ ಕೂಡ ಇಂದು ನಿರ್ಧಾರವಾಗಲಿದೆ. ಈಗ ಪೋಕ್ಸೋ ಕೇಸ್ ರದ್ದತಿ ಕೋರಿ ಅರ್ಜಿ ಸಲ್ಲಿಸಿದ ವಿಚಾರಣೆಗೆ ಸಂಬಂಧಪಟ್ಟಂತೆ ಇಂದು ಯಡಿಯೂರಪ್ಪಗೆ ಇಂದು ಆತಂಕ ಶುರುವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಬಸವರಾಜ್? ಶ್ರೀಕಾಂತ್, ಮಾಜಿ ಸಿಎಂ BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿತ್ತು. ಅದನ್ನು SIT ಅವರು ಕೂಡ ತನಿಖೆಯನ್ನು ಕೈಗೊಂಡಿದ್ರು. ಈ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಮೊದಲಿಗೆ ಸದಾಶಿವನಗರದಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಆ ಒಂದು FIR ರದ್ದತಿ ಕೋರಿ ನ್ಯಾಯಾಲಯದ ಮೊರೆಯನ್ನು ಕೂಡ ಯಡಿಯೂರಪ್ಪನವರು ಕೂಡ ಹೋಗಿದ್ರು. ಆದರೆ FIR ಒಂದು ರದ್ದತಿನ ಕೋರ್ಲಿಕ್ಕೆ ನ್ಯಾಯಾಲಯ ಅನುಮತಿ ಕೊಡಲಿಲ್ಲ. ಆದರೆ SIT ಅವರು ಇದನ್ನ ಪ್ರಕರಣವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸುವಂತ ನಿರ್ಧಾರಕ್ಕೂ ಕೂಡ ಹೋದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ತಡೆ ಕೋರಿ ನ್ಯಾಯಾಲಯದ ಮೊರೆ ಕೂಡ ಯಡಿಯೂರಪ್ಪನವರು ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಬಂಧಿಸಿದಂತೆ ಕೂಡ ತಡೆಯನ್ನ ನ್ಯಾಯಾಲಯ ಕೊಟ್ಟಿತ್ತು. ಹಾಗಾಗಿ ಇದು ನ್ಯಾಯಾಲಯದಲ್ಲೂ ಕೂಡ ಹಲವಾರು ಬಾರಿ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. ಆ ಒಂದು ವಿಚಾರಣೆ ನಡೆಸಿರ್ತಕ್ಕಂಥ ನ್ಯಾಯಾಲಯ ಇವತ್ತು ಬೆಳಿಗ್ಗೆ ಇನ್ನೇನು 10:30ಕ್ಕೆ ಅದು ಪ್ರಕರಣ ಕೂಡ ವಿಚಾರಣೆ ಕೂಡ ಕೈಗೆತ್ತಿಕೊಳ್ಳುವಂತ ಒಂದು ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಇವತ್ತು ಈಗಾಗಲೇ ಪರ ವಿರೋಧಗಳನ್ನು ಕೂಡ ಸಾಕಷ್ಟು ಸರ್ಕಾರ ಈಗಾಗಲೇ SIT ಅವರು ತನಿಖೆ ಏನ್ ನಡೆಸಿದ್ದಾರೆ, ಅವರಿಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳೇನು ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಅದು ನ್ಯಾಯಾಲಯ ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಇದೀಗ ಇವತ್ತು ತೀರ್ಪು ಕೂಡ ಇರುವಂತದ್ದು. ಹಾಗಾಗಿ BS ಯಡಿಯೂರಪ್ಪನವರಿಗೆ ಈಗ ಅವರು ಖುದ್ದಾಗಿ ಹಾಜರಾತಿಯೂ ಕೂಡ ವಿನಾಯಿತಿಯನ್ನ ನ್ಯಾಯಾಲಯ ಕೊಟ್ಟಿತ್ತು. ಮತ್ತೆ ಅವರ ಬಂಧನದ ಭೀತಿಯಿಂದಲೂ ಕೂಡ ಅವರು ಒಂದ್ ಕಡೆ ಸೇಫ್ ಆಗಿದ್ರು. ಆದ್ರೆ ಇವತ್ತು ನ್ಯಾಯಾಲಯ ತೀರ್ಪನ್ನ ಯಾವ ರೀತಿ ಕೊಡುತ್ತೆ ಅನ್ನುವಂಥದ್ದೇ ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. BS ಯಡಿಯೂರಪ್ಪನವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಅವಾಗ ಹಲವಾರು ಬಾರಿ ಕೂಡ ನ್ಯಾಯಾಲಯ ಖುದ್ದಾಗಿ ಹಾಜರಾತಿಯು ಕೂಡ ತಡೆಯನ್ನ ಕೊಡಿದ್ದು. ಅದರಿಂದ ಸಾಕಷ್ಟು ಒಂದ್ ಕಡೆ ಅವರು ಸೇಫ್ ಆಗಿದ್ರು. ಆದ್ರೆ ಇವತ್ತು ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪು ಪ್ರಕರಣವನ್ನ ಮತ್ತೆ ಏನಾದ್ರೂ ಅದನ್ನ ತೀರ್ಪು ಏನಾದ್ರೂ BS ಯಡಿಯೂರಪ್ಪನವರ ವಿರುದ್ಧವಾಗಿ ಬಂದ್ರೆ ಎಲ್ಲೊಂದ್ ಕಡೆ BS ಯಡಿಯೂರಪ್ಪನವರು ಈ ಪ್ರಕರಣದಲ್ಲಿ ಅವರನ್ನ ಬಂಧಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ದೊಡ್ಡ ಸ್ವರೂಪವನ್ನ ಗಂಭೀರತೆಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ. ಯಾಕಂತಂದ್ರೆ ಒಂದ್ ಕಡೆ CM ಸಿದ್ದರಾಮಯ್ಯನವರ ಪ್ರಕರಣ, ಮೂಡಾ ಪ್ರಕರಣ ಇದೆ. ಇನ್ನೊಂದು ಕಡೆ ಇವತ್ತು ಇವರ ಒಂದು ಪ್ರಕರಣ ಕೂಡ ಇರ್ತಕ್ಕಂಥದ್ದು. ಮಾಜಿ CM
ಎಂ ಕೂಡ ಹೌದು, ಮತ್ತೆ ಸಾಕಷ್ಟು ಬಿಜೆಪಿಯಲ್ಲಿ ಹಿರಿಯ ನಾಯಕರು ಕೂಡ ಹೌದು. ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪೋಕ್ಸೋ ಪ್ರಕರಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬಂಧನದ ಭೀತಿ ಏನಾದರೂ ಎದುರಿಸಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ರಾಜಕೀಯವಾಗಿ ಒಂದು ಡ್ಯಾಮೇಜ್ ಆಗುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಶ್ರೀಕಾಂತ್.